RCB ಕ್ವಾಲಿಫೈ ಹೊಡ್ರಿ ಅವನವನು ಗಿಂಡಿ ಕಡಲ್ಲ ಕಡಲ್ಲ ಗಿಂಡಿ ಕಡಲ್ಲ ಅವನವನು ಏನು ಮ್ಯಾಚ RCB ಕ್ವಾಲಿಫೈ ಗಿಚ್ಚಿ ಗಿಲಿ ಗಿಲಿ ಅವನವನು ಈ ಸಲಾನು ಕಪ್ ಎತ್ತದ ಹೇಟರ್ಸ್ ಅವನವನು ಹೆಣ ಎತ್ತದ ಅವನವನ ಏನ್ರಿ ಫಸ್ಟ್ ಟೈಮ್ ಅವನವನು ಕ್ವಾಲಿಫೈ ಆಗಿದ್ದ ಈ ಸಲ ಅದು RCB ಮತ್ತೆ ನಮ್ಮ ಹಿಡಿಯೋರು ಯಾರಿಲ್ಲ ಎಂತ ಮ್ಯಾಚ್ ಆಗ್ಯಾನ ಅವನವನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ದಾಗ ತುಂಬ ಬಿಟ್ಟಿದ್ದು ಅವನವನು ಹೊಲದಾಗ ಕಸಾಯ ಬೆಳಿತಿತ್ಲ ಹಂಗ ಕಸಾಯ ಬೆಳೆದಂಗೆ ಏನು ಪ್ರಿಡಿಕ್ಷನ್ ಅವ್ರದ್ದು ಪಂಜಾಬ್ ಹೊಡಿತೈತಿ ಇವತ್ತು ಪಂಜಾಬ್ ಹೊಡಿತೈತೆ ನಿಮ್ಮ ಅವನು ಮಂಗ್ಯಾ ಸುಳಿ ಮಕ್ಕಳ ಒಯ್ದಾರ ಅವನು ಎದಕ್ಕೆ ಶೇಂಗಾ ಕಿತ್ಲಕ್ ಹೋಗಿ ಅವನ ಒಯ್ದ ಗಿಪ್ 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 ಹೊಡೆದ ಮ್ಯಾಚ್ ಕಡ್ಯಾಕ ಮಾಡಿ ಕ್ವಾಲಿಫೈ ಹೋಯ್ತಲ್ರಿ ಇವತ್ತು ನಮ್ಮ ಟೀಮ್ ಅವನವ್ನ ಪಂಜಾಬ್ದವ್ರು ಕಂಟಿನ್ಯೂ 6 ಗೆದ್ದಿದ್ರಿ ಈ ಸೀಸನ್ದಾಗ ಅವ್ರು ಹಿಡಿಯೋರ ಯಾರಿಲ್ಲ ಅನ್ನೋ ಹುರುಪ್ನ್ಯಾಗ ಎದ್ದು RCB ಟ್ರೋಲ್ ಮಾಡಿದ್ರು ನೋಡ್ರಿ RCB ಟ್ರೋಲ್ ಮಾಡಿದ ತಳ ಅವನವ್ನು ಪಣುತಿ ಹತ್ತು ನೋಡ್ರಿ ಪಣುತಿ ಎಂತ ಹತ್ತಂದ್ರೆ 5-5 ಸೋತ್ರು ಇವತ್ತು RCB ಕೂಡ ಮ್ಯಾಚ್ ಇತ್ತು ಇವತ್ತು ಎಂತ ಮ್ಯಾಚ್ ಅಂದ್ರೆ ಇವತ್ತು ಗೆಲ್ಲೇ ಬೇಕು ಅವ್ರು ಗೆಲ್ಲಿಲ್ಲ ಅಂದ್ರೆ ಕುತ್ತಿಗೆಗೆ ಹೋಗುವಂತ ಟೀಮ್ ಪಂಜಾಬ್ ಇತ್ತು ನಾವು ಬಿಡ್ತೀವಿ ನೀವು ಮೌನ ನಮ್ಮನೆ ಕೆಣಕಿ ನಾವನ್ನ ಅಸಹ್ಯ ಮಾಡ್ತೀವಿ ತಾಡ್ರಿ ಮಕ್ಕಳೇ ನಿಮ್ಮನ್ನ ಪನುಟಿ ಅಟ್ಟ ಅಲ್ಲ ನಾವು ಬಂದು ನಿಮ್ಮನ್ನ ದಂಡಿಗೆ ಹಾಕ್ತೀವಿ ಅಂತಾಳೆ ನಮ್ಮ ಟೀಮ್ ಬಂತು ಇವತ್ತು ಧರ್ಮಶಾಲೆ ಒಳಗೆ ಇತ್ತು ಧರ್ಮದ ಟೀಮ್ ನಮ್ಮ ಟೀಮ್ RCB ಅವನ ಫಸ್ಟ್ ಟಾಸ್ ಗೆದ್ರು ಯಾರು ಪಂಜಾಬ್ದವ್ರು ಗೆಲ್ಲನ ನಾವು ಬಾಲಿಂಗ್ ಹಾಕ್ತೀವಿ ಫಸ್ಟಿಗೆ ಅವ್ರಿಗೆ ಬಿಡ್ತೀವಿ ಅಂತೇಳಿ ಆ ಪಿಚ್ ಎಂತ ಪಿಚ್ ಅಂದ್ರ ಹತ್ತೇನು ರೀಸೆಂಟ್ ಏನೋ ಮ್ಯಾಚ್ ಆಗ್ಯಾವಂತ ಅಲ್ಲಿ ಏನ ಅದ್ರಾಗ ಸೆಕೆಂಡ್ ಬ್ಯಾಟಿಂಗ್ ಗೆದ್ದಾರಂತ ಏನ್ ಯಾಕಿರ್ಲಿ ರೀ ನಮ್ಮ ಬಾಲರ್ಗಳು ನೋಡ್ರಿ ಇಲ್ಲಿ ಎಂತಾಪುರಿ ತಿಂಡಿ ಬಾಲರ್ಗಳು ಅದಾರ ಬಂದ್ರಲ್ಲ ಬ್ಯಾಟಿಂಗ್ ಆಡಾಕ ಇವತ್ತು ಇನ್ನೊಂದು ಹೇಳಪ್ಪ ಅಂದ್ರ ಇವತ್ತು ಟಾಸ್ ಆರ್ಸಾಕ ನಮ್ಮ ಕ್ಯಾಪ್ಟನ್ ಬರ್ಲಿಲ್ಲ ಯಾರು ರಜತ್ ಪಟೇದಾರ ಅವ್ರಿಗೇನ ಸ್ವಲ್ಪ ಗಾಯ ಆಗೈತಂತ ಏನು ಹೆಚ್ಚು ಕಮ್ಮಿ ಇರ್ತಾವ್ರಿ ಲಪಡ ಅವ್ರು ದಿನ ಕ್ರಿಕೆಟ್ ಆಡೋ ಮನುಷ್ಯ ಸ್ವಲ್ಪ ಆ ಕಡೆ ಬಾಲ್ ಬಡಿಯೋದು ಸೊಂಡದಾಗ ತೊಡ್ಯಾಗ ಆ ಕಡೆ ಹಿಡಿತಾವ್ ಸಹಜ ಅದು ಏನು ಕಂಟಿನ್ಯೂ ಅವನ ರೋಬೋಟ್ ಮಿಷನ್ ಅವ್ನು ಕಂಟಿನ್ಯೂ ಆಡಾಕ ಅವಕ್ಕೂ ಸಣ್ಣ ಪುಟ್ಟ ನೋವು ಸಂಸಾರ ಚಿಂತೆ ಅವು ಇರ್ತಾವು ಇವತ್ತೊಂದು ಮ್ಯಾಚ್ ನಾವು ಅಲ್ಲ ಅಂತೇಳಿ ನಾವು ಸ್ವಲ್ಪ ರೆಸ್ಟ್ ಕೊಟ್ಟಿರ್ತಾರೆ ಹಿರಿಯರು ರೆಸ್ಟ್ ಕೊಟ್ಟು ಕುಂಚಿರ್ತಾರೆ ಈ ಕಡೆ ಶರ್ಮಾ ಬಂದ ಟಾಸ್ ಆರಿಸಿದ ಯಾರು ಅವರು ಏನು ಬಾಲಿಂಗ್ ಬಂದ್ರು ನಮ್ಮ ಹುಲಿಗಳು ಬ್ಯಾಟಿಂಗ್ ಆಡಕ್ಕೆ ಬಂದು ಬೆತಲ ಈ ಕಡೆ ಕೊಹ್ಲಿ ಬೆತಲ ಏನಪ್ಪ ಮನುಷ್ಯ ನನಗೆ ತಿಳಿಲಾರ ಲೆಕ್ಕ ಆಗ್ಬಿಡ್ತು ಡೇಂಜರ್ ಪ್ಲೇಯರ್ ಆ ಮನುಷ್ಯಾಗ ಬ್ಯಾಟಿಂಗ್ ಹತ್ತಾಗ್ತಾ ಇರಲ್ರಿ ಇವತ್ತು ಹೊಡಿಬೇಕಂತ ಬಂದಿತ್ತು 11 ರನ್ ಕೊಟ್ಟು ಔಟ್ ಆಗಿ ಹೋಗ್ಬಿಟ್ಟ ಔಟ್ ಆಗಿ ಹೋಗಾನ ನಮಗ ಪಡಿಕಲ ಬಂದಲ್ರಿ ಒಂದೇ ಬಾಲೆ 6 ಅವನ ಏನ ಒಂದು ಕಾನ್ಫಿಡೆಂಟ್ ರೀ ಮ್ಯಾಚ್ ಬೇಕು ಸೆಲ್ಟ್ ಹೊಡಿಬೇಕು ಒಂದೇ ಬಾಲೆ ಸರದ್ ಇಕ್ಕರ್ಸಿ ಹೊಡ್ದ ಈ ಕಡೆ ನಮ್ಮ ಕೊಹ್ಲಿ ಇಬ್ಬರದು ಪಾರ್ಟ್ನರ್ಶಿಪ್ ಹತ್ತು ನೋಡ್ರಿ ಸಣ್ಣಗೆ ಚಾಲು ಆತು 76 ರನ್ ಪಾರ್ಟ್ನರ್ಶಿಪ್ ತಗೊಂಬಂದ್ರು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಇಬ್ರು ಸೇರಿ ಯಾರು ಪಡಿಕಲ ಔಟ್ ಆದ್ರೆ ಅಣ್ಣ 45 ರನ್ ಹೊಡೆದ 25 ಬಾಲಿಗೆ 4 or 6 ಹೊಡೆದ ಔಟ ಅವ್ನ ಏನು ಕರ್ತವ್ಯ ಐತೆ ಅದ್ರ ಮುಗಿಸಿ ದಂಡಿಗೆ ಹಚ್ಚಿ ಹೋದ ನಮ್ಮ ಕಿಂಗ್ ಕೊಹ್ಲಿ ಇದ್ದ 58 ರನ್ ಹೊಡೆದ ಅಣ್ಣ 58 ಹೊಡೆದ್ರು ಸಮಾಧಾನ ಇಲ್ಲ ಅವನವನು ಇನ್ನ ಹೊಡಿಬೇಕಂತ ಹುರುಪಿನಾಗ ಇತ್ತ ನಮ್ಮ ಪ್ಲೇಯರ್ 50 ಆದ್ರೂ ಬ್ಯಾಟ್ ಎತ್ತಲಿಲ್ಲ ಅಣ್ಣ ಯಾಕಂದ್ರೆ ಅವ್ನಿಗೆ ಸಮಾಧಾನ ಇಲ್ಲ ಎಷ್ಟು ಹೊಡೆದ್ರು ಕಡಿಮೆನೆ ಅನ್ನುವಂಥದ್ದು ಅವನು ಏನ್ ಯಾಕಿಲ್ಲ 58 ರನ್ ಹೊಡೆದ ಅಣ್ಣ 58 ಹೊಡ್ಯಾನ ಸ್ವಲ್ಪ ಪ್ರೆಷರ್ದಾಗ ಹೊಡ್ಯಾಕ್ ಹೋದ ಮತ್ತು ಸುಸ್ತಾಗಿತ್ತು ಅಣ್ಣ ಯಾಕಂದ್ರೆ ದುನಿಯಾದ ಹೈರಾಣ ಆಗಿಬಿಟ್ಟಿತ್ತು ಅಲ್ಲಿ ಓಡಾಡ್ಯೋದು ಸ್ವಲ್ಪ ಎನರ್ಜಿ ಸ್ವಲ್ಪ ಕಮ್ಮಿ ಇತ್ತು ಆ ಒಂದು ಶಾರ್ಟ್ದಾಗ ಎನರ್ಜಿ ಕಮ್ಮಿ ಇದ್ದದಕ್ಕೆ ಅಲ್ಲಿ ಬೌಂಡ್ರಿಲಿಂದ ಕ್ಯಾಚ್ ಕೊಟ್ಟು ಅಣ್ಣ ಹೋಗಾನ ಈ ಕಡೆ ಇನ್ನೊಬ್ಬ ನಮ್ಮ ಇವ್ರು ಬಂದಿದ್ರು ಯಾರು ಈ ಪಡಿಕಲ್ ಹೋಗಾನಾಟ ಇವ್ರು ಬಂದಿದ್ರು ಯಾರು ವೆಂಕಟೇಶ್ ಅಯ್ಯರ್ ಆ ಮನುಷ್ಯಾಗ ಬ್ಯಾಟಿಂಗ್ ಸಿಗಬೇಕಿತ್ತು ತಲೆ ಹಾಪ್ ಆಗಿಬಿಟ್ಟಿತ್ತು ಮಿನಿ ಆಕ್ಷನ್ದಾಗ ಯಾಕೆ ಅವನು ಬಡದಾಡಿ ನಮ್ಮ ಟೀಮದವರು ನಮ್ಮ ಮ್ಯಾನೇಜ್ ಮಾಡಿದವ್ರು ತಗೊಂಡಾರ ಅಂತೇಳಿ ಇವತ್ತು ಗೊತ್ತಾಕೈತಿ ಬಡದಾಡ್ಕೊಂಡು ತಗೊಂಡ್ರು ಆ ಮನುಷ್ಯಾಗ ಒಟ್ಟು ತಗೋಬೇಕು ಅಂತೇಳಿ ನೋಡ್ರಿ ಬೆಂಚ್ ಮ್ಯಾಗ ಕೂತಿತ್ತು ನನಗೆ ಬ್ಯಾಟಿಂಗ್ ಸಿಗ್ಬೇಕು ನನಗೆ ಚಾನ್ಸ್ ಸಿಗ್ಬೇಕಂತ ಕೂತಿತ್ತು ಅದು ಹುಲಿ ಇವತ್ತು ಸಿಕ್ಕಿದ ಚಾನ್ಸ್ ಬೆಂಕಿ ಅಂತೇಳಿ ತೋರಿಸಿಬಿಟ್ಟ ಏನು ಹೊಡ್ಯಾಕತ್ರಿ ಸ್ಟಾರ್ಟಿಂಗ್ ಒಂದು 10-12 ಬಾಲ್ ಸ್ವಲ್ಪ ಜಜ್ಮೆಂಟ್ ಸಿಗಾಕತ್ತಿದ್ದಿಲ್ಲ ಅವನಿಗೆ ಸ್ವಲ್ಪ ಗಡಬಡಿ ನಡೆದಿತ್ತು ಒಂದು ಗಡಬಡ ಎಕ್ಸಿನ್ ತಂದು ಕೊಟ್ಟರು ಜಾರ್ಸಕ್ ಚಾಲುನೆ ತುಂಬೆಳ್ಳಕತ್ತ ಯಾಕಡೆ ಹೊಡಿತಾನು ಏನು ಸುದ್ದಿಯೋ ಅವ್ನು ಏನು ಹೊಡೆದ್ರಿ 73 ರನ್ ಹೊಡೆದ 40 ಬಾಲಿಗೆ 8 4 4 6 ಆಮೇಲೆ ಟೀಮ್ ಡೇವಿಡ್ ಅಟ್ ಹೊಡೆದ ಇವು 28 ರನ್ ಹೊಡೆದ 222 ರನ್ ಹೊಡೆದು ನಮ್ಮ ಪ್ಲೇಯರ್ಗಳು 222 ಆಗ ಬಂದರ್ಲ ಬಾಲಿಂಗ್ ಹಾಕಾಕ ಅವ್ರ ಕಡೆ ನೋಡ್ರಿ 8 ರಿಂದ 9 ಪ್ಲೇಯರ್ಗಳು ಬ್ಯಾಟಿಂಗ್ ಆಡುವಂತ ಪ್ಲೇಯರ್ಗಳು ಅದಾವ ಅವ್ರಿಗೆ 222 ಅವು ಏನು ಸ್ಕೋರೇ ಅಲ್ಲ ಅವನು ಒಯ್ದು ನಮ್ಮ ಕಡೆ ಡೇಂಜರ್ ಬೌಲರ್ ಅವ್ರ ಕಡೆ ಓಪನರ್ ಸ್ವಲ್ಪ ಚಲೋ ಓಪನರ್ಗಳು ಅದಾರ ಮತ್ತೆ ಎಲ್ಲ ಟೀಮು ಚಲೋ ಐತಿ ಬ್ಯಾಟ್ಮನ್ಸ್ ಆದ್ರೆ ಟೈಮ್ ಸುಮಾರು RCB ಯಾರ್ಯಾರು ಕೆಣದ ಕೇರಳ ಉಸುರ್ದು ಪಣುತ್ ಹತ್ತೈತಿ
ನಾವು ಏನ್ ಚಲೋ ಇದ್ರಿ ಏನ್ರಿ, ಬಂದ್ರು ನಮ್ಮ ಕಡೆ ಭುವನೇಶ್ವರ್ ಕುಮಾರ. ನಿಮ್ಗೆ ಗೊತ್ತಿದ್ದ ಒಂದೇ ಓವರ್ ಯಾವ್ದು ಯಾಕಿರ್ಲಿ ಅದ ಔಟ್ ತೆಗಿಯೋ ಮಟ್ಟ ಅದಕ್ಕೆ ಸಮಾಧಾನ ಹತ್ತಂಗಿಲ್ಲ. ಅವನ ಒಂದೇ ಓವರ್ದಾಗ ವಿಕೆಟ್, 2ನೇ ಓವರ್ ಆದ್ಮೇಲೆ 3ನೇ ಓವರಿಗೆ ಮತ್ತೆ ವಿಕೆಟ್, ದಡ 2 ಓಪನರ್ ಇವ್ ತಗ್ಯಾನ. ಇನ್ನೇನ್ ಹತ್ತಲ್ರಿ ಅವ್ರು ಪಣುತಿ. ಆಮೇಲೆ ಕ್ಯಾಪ್ಟನ್ ಬಂದ ನಮ್ಮ ಕಡೆ ರಚಿಕ ಅಣ್ಣ ಬಂದ, ಬಾಲ್ ಹಾಕಿದ, ಕಟ್ ಆತು, ಹಿಂದಕ್ಕೆ ಕೀಪರ್ ಕೊಟ್ಟ, ಔಟ್ ಆಗಿ ಹೋದ. 3 ವಿಕೆಟ್ ಹೋಗೋಣ. ಮತ್ತೆ ಅವ್ರದ್ದು ಕತೆ ಮುಗಿದಿತ್ತಂತ ನಾವು ಅನ್ಕೊಂಡಿದೀವಿ. ಮತ್ತೆ ಮಜಾ ಬರ್ಬೇಕಲ್ರಿ ಮ್ಯಾಚ್ದಾಗ. ಮಜಾ ಬಂದಿದ್ದು ಎಲ್ಲಿಪ್ಪ ಅಂದ್ರ ಒಂದು ಯಾವುದೋ ಒಂದು ಫಾರಿನ್ ಪ್ಲೇಯರ ಮತ್ತೆ ಇನ್ನೊಬ್ರು ಯಾರ ನಿಂತಿರ್ರಿಪ್ಪ ಅವ್ರ ಕಡೆ. ಟುಕು ಹೊಡ್ಯಾಕತ್ರು, ರನ್ ಬರಾಕತ್ತು, ಅವಟ್ಟು 2 ಹೋದು. ವಿಕೆಟ್ ಹೋಗಾನ ಏನಾತು, ಇವು ಬಂದು ಯಾರೋ ಸ್ಟೋನಿಶ ಮತ್ತೆ ಏನು ಅವನ ಹೆಸರು ಸ್ಟೋನಿಶ ಏನ ಅವ ಒಬ್ಬ, ಈ ಕಡೆ ಶಶಾಂಕ್ ಸಿಂಗ್, ಇಬ್ರು ನಿಂತ್ರಿಪ್ಪ. ತುಂಬೆಳ್ಳಕತ್ರು. 32 ಬಾಲಿಗೆ 67 ರನ್ ಪಾರ್ಟ್ನರ್ಶಿಪ್. ಮ್ಯಾಚ್ ಪೂರ್ತಿ ಅವ್ರ ಕಡೆ ತಂದುಬಿಟ್ರು. ಎಂತ ಪರಿ ಹೊಡ್ಯಾಕತ್ತಿದ್ರ ಅಂದ್ರ ಅವನವ್ನ 14ನೇ ಓವರ್ 15ನೇ ಓವರ್ ಇವು 2 ಓವರ್ ಏನಾಗ್ಬಿಡ್ತು, ನಮ್ಮ ಕಡೆ ಸುರೇಶ್ ಶರ್ಮಾ ಪಾಂಡ್ಯ ಕುರ್ನಾಲ್ ಪಾಂಡ್ಯ ಇಬ್ರು ದುನಿಯಾದ ರನ್ ಕೊಟ್ಟೆ ಬಿಟ್ರಿಪ್ಪ. ಪೂರ್ತಿ ಮ್ಯಾಚ್ ಪೂರ್ತಿ ಅಲ್ಲ, ಸ್ವಲ್ಪ ಅವ್ರ ಕಡೆ ಹೊಳ್ತ. ಅದ ಮಜಾ ಅಲ್ರಿ ಆಟನಾಗ. ಅಲ್ಲಿ ಬೇಕಲ್ಲ ಸ್ವಲ್ಪ ಮಜಾ. ಊಟ ಅಂದ ರುಚಿ ಇರಬೇಕು, ಆಟ ಅಂದ ಮಜಾ ಇರ್ಬೇಕಲ್ಲ, ಸ್ವಲ್ಪ ಮಜಾ ಬತ್ತು. ಹೊಡ್ಯಾಕತ್ರು. ಹ್ಯಾಜಲ್ವುಡ್ ಸ್ಟಾರ್ಟಿಂಗ್ ಅವನು 2 ಓವರ್ ಗೋಲ್ ಹಾಕಿದ್ದ. 17ನೇ ಓವರ್ ಏನ್ ಚಾ ಕುಡಿಯಾಕಂತ 2 ನಿಮಿಷ ಕೊಟ್ಟಿರ್ತಾರಲ್ಲ, ಒಂದು ಚಾ ತಂದು ಕೊಟ್ರು ನೋಡು, ಕೊಡೋಣ 17ನೇ ಓವರ್ ಔಟೇ ತೆಗೆದು ಬಿಟ್ಟ ಹ್ಯಾಜಲ್ವುಡ್. ಯಾರಿಗೆ? ಸ್ಟೋನಿಸ್ಗೆ ಔಟ್ ತೆಗ್ಯಾನ. ಮತ್ತ ಉರುಪದಾಗ ಬತ್ತ ನಮ್ಮ ಟೀಮ್. ಆಮೇಲೆ ಶಶಾಂಕ್ ಸಿಂಗ್ ಪ್ರಯತ್ನ ಮಾಡದ, ಕೆಲ್ಸ ಆಗಲಿಲ್ಲ. ಲಾಸ್ಟ್ ಓವರ್ ರಸಿಕ್ ಹಾಕಿದ, ಅವಟ 2 ವಿಕೆಟ್ ತೆಗೆದು ಮ್ಯಾಚ್ ದಂಡಿಗೆ ಹಚ್ಚಿ RCB ಮ್ಯಾಚ್ ಗೆದ್ರು, ಕ್ವಾಲಿಫೈಯರ್ ಹೋದ್ರು. ಫುಲ್ ಹ್ಯಾಪಿ ಆಗೈತೆ. RCB ಇವತ್ತು ಮ್ಯಾಚ್ ಗೆದ್ದಿದ್ದು. ಅವನವನ 6 ಕಂಟಿನ್ಯೂ ಸೋತರು ನೋಡ್ರಿ ಪಂಜಾಬ್ದವ್ರು. ಎಂತ ನಸೀಬ ಏನ. ಇವತ್ತಿನ ಮ್ಯಾಚ್ ಹೆಂಗಾತ ನಿಮ್ಗೆ ಕಮೆಂಟ್ ಮಾಡ್ರಿ. ಇವತ್ತು ಮಾತ್ರ ಬೆಂಕಿ ಬಬಲದಾಗೈತಿ. ಏನು ಲಪಡಗಳಾಗ್ಯಾವ ಇವತ್ತು ಮ್ಯಾಚ್ದಾಗ. ಲಪಡ ಏನು ಅವನವನ ಪೂರ ಗೆಂಡಿ ಕಡಲಾಗೈತಿ. ಇವತ್ತಿನ ಮ್ಯಾಚ್ ಹೆಂಗ ಅನಸ್ತು ನೀವು ಕಮೆಂಟ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ಮ್ಯಾಚ್ದಾಗ ಮತ್ತೆ ಸಿಗ್ದೇನಂತ್ರಿ. ಜೈ RCB.